ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ಒಂದು ಮಾತು ಏನಂದರೆ, ಯೂಶುವಲ್ ಆಗಿ ಎಲ್ಲರಿಗೂ ಏನು ಆಸೆ ಇರುತ್ತೆ, ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ಇರ್ತಾರೆ ಎಲ್ಲರಿಗೂ ಏನಂತ ಆಸೆ ಇರುತ್ತೆ, ನಾರ್ಮಲ್ ಡೆಲಿವರಿ ಆದರೆ ಬೆಟರು ಅಂತಂತ ಆಸೆ ಇರುತ್ತೆ. ಆದರೆ ಎಲ್ಲರೂ ಹೆದರ್ಕೊಳ್ಳೋದು ಏನಕ್ಕೆ ನಾರ್ಮಲ್ ಡೆಲಿವರಿಯ ಪೇಯ್ನ್ಗೆ, ಆಯಿತಾ. ಆವಾಗ ಆಗುವಂತಹ ನೋವಿಗೆ ಹೆದರ್ಕೊತಾರೆ. ಸಿ ಸೆಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಬೆಟ್ರಲ್ಲ, ಅಷ್ಟೊಂದು ನೋವು ತಿನ್ನೋ ಅಷ್ಟು ಅವಶ್ಯಕತೆ ಇರಲ್ಲ ಅಂತಂತ ಹೇಳಿ ಎಲ್ಲರಿಗೂ ಅನಿಸಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕಿಂತ ಸಿ ಸೆಕ್ಷನ್ ಮಾಡಿಸ್ಕೊಂಡ್ರೆ ಬೆಟರು ಅಂತಂತ ಅನ್ಕೊತಾರೆ. ಆದರೆ ಸಿ ಸೆಕ್ಷನ್ ಮಾಡಿಸ್ಬೇಕಾದ್ರೆ ಇಷ್ಟು ಉದ್ದ ಕೊಯ್ತಾರಲ್ಲ, ಅದಕ್ಕೆ ನಾರ್ಮಲ್ ಈಸ್ ನಾರ್ಮಲ್. ನೀವು ಹಿಂಗಿಷ್ಟು ಕೊಯ್ದುಬಿಟ್ಟು ಆಮೇಲೆ ಮೇಲ್ಗಡೆ ಹೊಲಿಗೆ ಹಾಕಿದ್ರೆ ಅದು ಆರ್ಟಿಫಿಷಿಯಲ್, ಆಯಿತಾ. ಅದು ಡ್ಯಾಮೇಜ್ಡೆ, ಅದು ಯಾವತ್ತೂ ಮುಂಚೆ ಥರ ನಾರ್ಮಲ್ ಅಂತ ಕನ್ಸಿಡರ್ ಆಗಲ್ಲ, ಆಯಿತಾ. ಸೊ ಹಾಗಾಗಿ ಏನು ಮಾಡ್ತಾರೆ, ನಾರ್ಮಲ್ ಆದರೆ ಬೆಟರು. ಆದರೆ ಆ ನೋವು, ಸೊ ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋ ಏನಂತಂದರೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ, ಆಯಿತಾ. ಸೊ ಪೇನ್ಲೆಸ್ ನಾರ್ಮಲ್ ಡೆಲಿವರಿನಾ, ಹಾಗಂದರೆ ಏನು, ಈ ಆಪ್ಷನ್ನೂ ಇದೇನಾ ಅಂತಂತ ಹೇಳಿ ಅನ್ಕೋಬೋದು. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಸುಮಾರು ಜನಕ್ಕೆ ಗೊತ್ತಿರಲೂಬಹುದು, ಆಯಿತಾ. ಇಲ್ಲ ಅಂತಲ್ಲ. ಸೊ ಯಾರಿಗೆಲ್ಲ ಗೊತ್ತಿರಲ್ಲ ಅವ್ರಿಗೋಸ್ಕರನೇ ಈ ವಿಡಿಯೋ. ಸೊ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಹಾಗಂದರೆ ಏನು, ಹೇಗೆ ಮಾಡಿಸ್ಕೋಬೇಕು, ಇದಕ್ಕೇನಾದರೂ ಸೈಡ್ ಎಫೆಕ್ಟ್ಸ್ ಇದೆನಾ, ಮಗುಗೇನಾದರೂ ತೊಂದರೆ ಆಗುತ್ತಾ, ನನಗೇನಾದರೂ ತೊಂದರೆ ಆಗುತ್ತಾ, ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಪೇನ್ಲೆಸ್ ನಾರ್ಮಲ್ ಡೆಲಿವರಿಗೆ ಹೆಸರು ಎಪಿಡ್ಯೂರಲ್ ನಾರ್ಮಲ್ ಡೆಲಿವರಿ ಅಂತ, ಎಪಿಡ್ಯೂರಲ್ ಅನಲ್ಜೇಷಿಯಾ ಅಂತ ಕರೀತಾರೆ, ಆಯಿತಾ, ಯೂಶುವಲ್ ಆಗಿ. ಬಟ್ ಎಪಿಡ್ಯೂರಲ್ ನಾರ್ಮಲ್ ಡೆಲಿವರಿ ಅನ್ನೋದು ಎಲ್ಲರಿಗೂ ಗೊತ್ತಿರೋವಂತಹ ಹೆಸರು. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಎಪಿಡ್ಯೂರಲ್ ಅನ್ನೋ ಒಂದು ಸ್ಪೇಸ್ ನಮ್ಮ ಸ್ಪೈನಲ್ ಕಾರ್ಡ್ ಹತ್ತಿರ, ಲೋವರ್ ಬ್ಯಾಕಲ್ಲಿ ಸೊಂಟದ ಹತ್ತಿರ ಇರುವಂತಹ ಒಂದು ಸ್ಪೇಸ್ಗೆ ಎಪಿಡ್ಯೂರಲ್ ಸ್ಪೇಸ್ ಅಂತ ಕರೀತಾರೆ. ಸೊ ಈ ಸ್ಪೇಸಲ್ಲಿ ಏನು ಮಾಡ್ತಾರೆ, ಕ್ಯಾಥೆಟರ್ ಯೂಸ್ ಮಾಡಿಕೊಂಡು ಅಲ್ಲಿಗೆ ನಂಬಿಂಗ್ ಮೆಡಿಸಿನನ್ನು ಕೊಡ್ತಾರೆ. ಸೊ ನಂಬಿಂಗ್ ಮೆಡಿಸಿನ್ ಅಂದರೆ ಏನು, ಸಿ ಸೆಕ್ಷನ್ ಮಾಡಿ ಮಗುನ ಆಚೆ ತೆಗೆಯೋ ಪ್ರೊಸೀಜರ್ ಹತ್ರ ಎಲ್ಲರಿಗೂ ಗೊತ್ತಿರುತ್ತಲ್ವ. ಸೊ ಏನು ಮಾಡ್ತಾರೆ, ಕೂರಿಸ್ಬಿಟ್ಟು ಸೊಂಟಕ್ಕೆ ಏನು ಮಾಡ್ತಾರೆ, ಒಂದು ಇಂಜೆಕ್ಷನ್ ಕೊಡ್ತಾರೆ. ಸೊ ಇಂಜೆಕ್ಷನ್ ಕೊಟ್ಟು ಆದಮೇಲೆ ಪೂರ್ತಿ ಕೆಳಗಡೆ ಭಾಗ, ಅಂದರೆ ಸೊಂಟದಿಂದ ಪೂರ್ತಿ ಕೆಳಗಡೆ ಭಾಗ, ಎದೆಯಿಂದ ಕೆಳಗಡೆ ಭಾಗ ಪೂರ್ತಿ ನಂಬಾಗಿರುತ್ತೆ, ಅಂದರೆ ಸೆನ್ಸೇಷನ್ ಇರೋದಿಲ್ಲ. ಅಲ್ಲಿ ಏನು ಮಾಡಿದ್ರೂ ನಮಗೆ ಗೊತ್ತಾಗೋದಿಲ್ಲ, ಅದೇ ನಂಬ್ನೆಸ್, ಆಯಿತಾ. ಸೊ ಏನು ಮಾಡ್ತಾರೆ, ಆ ಥರ ಫುಲ್ ಮೆಡಿಸಿನ್ ಕೊಟ್ಟು ಲೋವರ್ ಬಾಡಿನ ಪೂರ್ತಿಯಾಗಿ ಪ್ರಜ್ಞೆ ತಪ್ಪಿಸಿ ಏನು ಮಾಡ್ತಾರೆ, ಕಟ್ ಮಾಡಿ ಮಗುನ ಆಚೆ ತೆಗಿತಾರೆ. ಇದು ಸಿ ಸೆಕ್ಷನ್. ಸೊ ಎಪಿಡ್ಯೂರಲಲ್ಲಿ ಏನು ಮಾಡ್ತಾರೆ, ಈ ಥರ ಕಟ್ಟೇನೂ ಮಾಡೋದಿಲ್ಲ, ಆದರೆ ನಂಬಿಂಗ್ ಮೆಡಿಸಿನನ್ನು ಕೆಥೆಟರ್ ಮೂಲಕ ನಮಗೆ ಕೊಡ್ತಾರೆ, ಅಂದರೆ ತಾಯಿಗೆ ಟು ಬಿ, ಆಯಿತಾ, ಅವರಿಗೆ ಕೊಡ್ತಾರೆ. ಕೊಟ್ಟವಾಗ ಏನಾಗುತ್ತೆ, ನೀಸ್ವರೆಗೂ, ಮೊಣಕಾಲಿನವರೆಗೂ ಕಂಪ್ಲೀಟಾಗಿ ನಮ್ನೆಸ್ ಇರುತ್ತೆ, ಅಂದರೆ ಸೆನ್ಸೇಷನ್ ಹೋಗ್ಬಿಟ್ಟಿರುತ್ತೆ, ಆಯಿತಾ. ಸೊ ಅವಾಗ ಸೆನ್ಸೇಷನ್ ಹೋಗಿರುತ್ತೆ. ಮತ್ತು ಹೇಗೆ ಮಗುನ ಪುಷ್ ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಅಂತಂತಂದರೆ ಮಗುನ ಆಚೆ ಹಾಕಬೇಕಲ್ವ, ಪುಷ್ ಮಾಡಬೇಕಲ್ವ. ಸೊ ಕಾಂಟ್ರಾಕ್ಷನನ್ನು ಫೀಲ್ ಮಾಡಿಕೊಳ್ಳೋ ಅಷ್ಟು ಶಕ್ತಿ ಇರುತ್ತೆ. ನಮ್ನೆಸ್ ಅಂತಂದರೆ ಈ ಸಿ ಸೆಕ್ಷನ್ ಮಾಡಿದಾಗ ಹೇಗೆ ಇಷ್ಟುದ್ದ ಕಟ್ ಮಾಡಿದ್ರೂ ನಮಗೆ ಗೊತ್ತಾಗೋದಿಲ್ಲೋ ಆ ಥರ ಏನೂ ಮಾಡೋದಿಲ್ಲ, ಆಯಿತಾ. ಎಪಿಡ್ಯೂರಲಲ್ಲಿ ಏನು ಮಾಡ್ತಾರೆ, ಡೋಸೇಜ್ನ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕಳಿಸ್ತಾ ಇರ್ತಾರೆ, ಡಿಪೆಂಡಿಂಗ್ ಆನ್ ದಿ ಡಿಮ್ಯಾಂಡ್. ನಮಗೆ ಎಷ್ಟೆಷ್ಟು ಬೇಕು, ತಾಯಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಡೋಸೇಜ್ನ ಕಳಿಸಿರ್ತಾರೆ. ಯಾಕಂತಂದರೆ ಅದೆಲ್ಲ ಕ್ಯಾಥೆಟರನ್ನು ಮಾನಿಟರಿಗೆ ಅಡ್ಜಸ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ ನೋಡಿಕೊಂಡು ಮೆಡಿಸಿನ್ನು ಹೋಗ್ತಾ ಇರುತ್ತೆ ತಾಯಿಗೆ, ಆಯಿತಾ. ಇದರಿಂದ ಏನಾಗುತ್ತೆ, ನಮ್ನೆಸ್ ಇರುತ್ತೆ. ನಮ್ನೆಸ್ ಅಂತಂತಂದರೆ ಪೇನ್ ಕಮ್ಮಿ ಆಗುತ್ತೆ, ಪೇನ್ ರಿಲೀಫ್ ಆಗುತ್ತೆ, ಆಯಿತಾ. ನಾರ್ಮಲ್ ಡೆಲಿವರಿ ಕಾಂಟ್ರಾಕ್ಷನ್ ಯಾರ್ಯಾರೆಲ್ಲ ಎದುರಿಸಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಕಾಂಟ್ರಾಕ್ಷನ್ ಯಾವ ರೇಂಜಿಗೆ ಇರುತ್ತೆ ಅಂತಂತ ಹೇಳಿ, ಆಯಿತಾ. ಸೊ ಆ ಪೇನನ್ನು ಪೂರ್ತಿ ಕಂಪ್ಲೀಟಾಗಿ ಖಾಲಿ ಮಾಡೋದಿಲ್ಲ, ಆದರೆ ಕಮ್ಮಿ ಮಾಡುತ್ತೆ, ಓಕೆ. ಸೊ ಪೇನ್ ಆಗ್ತಾ ಇರುತ್ತೆ, ಮದರ್ ವಿಲ್ ಬಿ ಏಬಲ್ ಟು ಫೀಲ್ ದ ಪ್ರೆಷರ್ ಆ್ಯಂಡ್ ಪುಷ್ ದ ಬೇಬಿ ಔಟ್ಸೈಡ್, ಆಯಿತಾ. ಅಂದರೆ ಮಗು ಆಚೆ ಕಳಿಸೋದಕ್ಕೆ ಎಷ್ಟು ಶಕ್ತಿ ಬೇಕು ಅಷ್ಟೆಲ್ಲ ಸೆನ್ಸೇಷನ್ ಇರುತ್ತೆ, ಪೇನ್ ಮಾತ್ರ ಕಮ್ಮಿ ಆಗಿರುತ್ತೆ, ಆಯಿತಾ. ಪುಷ್ ಮಾಡುವಂತಹ ಶಕ್ತಿ ಇರುತ್ತೆ. ಇದೇ ಎಪಿಡ್ಯೂರಲ್ ನಾರ್ಮಲ್ ಡೆಲಿವರಿ. ಸೊ ಇದನ್ನು ಮಾಡಿಸ್ಕೊಂಡ್ರೆ ಏನು ಯೂಸ್ ಆಗುತ್ತೆ ಅಂತಂತಂದರೆ, ಸಿಂಪಲ್. ಪೇನು ಅಷ್ಟೊಂದು ಪೇನ್ ತಿನ್ನೋ ಅಷ್ಟು ಅವಶ್ಯಕತೆ ಇಲ್ಲ. ಕೆಲವೊಂದು ಜನಕ್ಕೆ 48 ಗಂಟೆವರೆಗೂ ಪೇನ್ ತಿಂದಿರೋರು ಇದ್ದಾರೆ, ಲಾಸ್ಟಿಗೆ ಆಗೋದೇ ಇಲ್ಲ, ಇನ್ನು 48 ಗಂಟೆವರೆಗೂ ಪೇನ್ ತಿಂದು ಹೆಂಗೆ ಬದುಕೋದು, ಆಯಿತಾ. ಅಷ್ಟು ತ್ರಾಸಾದ್ಮೇಲೆ ಇನ್ನೇನು ಮಾಡ್ತಾರೆ, ಸಿ ಸೆಕ್ಷನ್ ಮಾಡಿ ಆಚೆ ತೆಗಿತಾರೆ. ಬೈ ದಟ್ ಟೈಮ್ ಏನಾಗ್ಬಿಡುತ್ತೆ, ತಾಯಿಗೂ ಶಕ್ತಿನೇ ಇರೋದಿಲ್ಲ. ಸೊ ಸುಮಾರಷ್ಟು ಜನಕ್ಕೆ 8 ಅವರ್ಸ್ವರೆಗೂ, ನಾನು ಕೇಳಿದ್ದು 48 ಅವರ್ಸ್ ಎಲ್ಲೋ ಒಬ್ಬೊಬ್ಬರಿಗೆ, ಆಯಿತಾ. ಇನ್ನು ಕೆಲವೊಬ್ಬರಿಗೆ 8 ಅವರ್ಸು, 5 ಅವರ್ಸು, 10 ಅವರ್ಸು, 12 ಅವರ್ಸು, ಒಬ್ಬೊಬ್ಬರಿಗೆ ಬೆಳಿಗ್ಗೆ ಪೇನ್ ಸ್ಟಾರ್ಟ್ ಆಗಿ ರಾತ್ರಿವರೆಗೂ ಪೇನ್ ಆಗಿರುತ್ತೆ, ಆಯಿತಾ.
ಸೊ ಈ ಥರ ಸಿಚುವೇಶನ್ ಇದ್ದವರು ಒಂದು ಸತಿ ಅಂದರೆ ಆಮೇಲೆ ಪೇಯ್ನ್ ಟಾಲರೆನ್ಸ್ ಯಾರಿಗೆಲ್ಲ ಕಮ್ಮಿ ಇರುತ್ತೆ ಅಂಥವರೆಲ್ಲ ಏನು ಮಾಡ್ತಾರೆ, ಡೈರೆಕ್ಟಾಗಿ ಸಿ ಸೆಕ್ಷನ್ ಆಪ್ಟ್ ಮಾಡ್ಕೊತಾರೆ. ಇನ್ಸ್ಟೆಡ್ ಆಫ್ ದಟ್ ಸಿ ಸೆಕ್ಷನ್ ಆಪ್ಟ್ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಅದು ಗಾಯ ಹೋಗೋದೇ ಇಲ್ಲ ಆಯಿತಾ. ಅದ್ರ ಬದಲು ಈ ಎಪಿಡ್ಯೂರಲ್ ಮಾಡಿಸ್ಕೊಂಡ್ರಿ ಅಂತಂತಂದರೆ ನಿಮಗೆ ಪೇಯ್ನು ಕಮ್ಮಿ ಇರುತ್ತೆ ಕಂಪ್ಯಾರಿಟಿವ್ಲಿ. ನಾರ್ಮಲ್ ಡೆಲಿವರಿನೇ, ಬಟ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ, ಪೇಯ್ನ್ ರಿಲೀಫ್ ಆಗುತ್ತೆ. ಹಾಗೆ ಎಂಡ್ ಆಫ್ ದಿ ಡೇ ನಾರ್ಮಲ್ ಡೆಲಿವರಿನೂ ಆಗುತ್ತೆ. ಸೊ ದ್ಯಾಟ್ ನಿಮಗೆ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋ ಸ್ಕಾರೂ ಇಲ್ಲ, ಅದೊಂಥರ ನೋವು ಸಿ ಸೆಕ್ಷನ್ ಅದೂ ಇರೋದಿಲ್ಲ, ನಾರ್ಮಲ್ ಡೆಲಿವರಿನೂ ಆಗಿರುತ್ತೆ. ವಿದಿನ್ ಮಂತ್ಸ್ ನೀವು ಬ್ಯಾಕ್ ಟು ನಾರ್ಮಲ್ ಲೈಫ್ ಅನ್ನೋವಾಗೂ ಆಗ್ತೀರಾ. ಸೊ ಎಲ್ಲ ರೀತಿಯಿಂದನೂ ಎಪಿಡ್ಯೂರಲ್ ನಾರ್ಮಲ್ ಡೆಲಿವರಿ ಬೆಸ್ಟ್ ಅಂತ ಅನಿಸುತ್ತೆ. ಇದು ಎಪಿಡ್ಯೂರಲ್ ತೊಗೊಂಡಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಏನಾಗುತ್ತೆ, ಇದನ್ನು ಇಂಜೆಕ್ಷನ್ ಹೇಗೆ ಕೊಡ್ತಾರೆ ಅಂತಂದರೆ, ಈಗ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋವಾಗ ಹೇಗೆ ಇಂಜೆಕ್ಷನ್ನ ಕೂರಿಸ್ಬಿಟ್ಟು ಸೊಂಟಕ್ಕೆ ಇಂಜೆಕ್ಷನ್ ಕೊಡ್ತಾರಲ್ಲ, ಅದೇ ಥರನೇ ಇದರಲ್ಲೂ ಕೂಡ ಕೂರಿಸ್ಬಿಟ್ಟು ಹಿಂದ್ಗಡೆಗೆ ಕ್ಯಾಥೆಟರ್ ಜಾಯಿನ್ ಮಾಡ್ತಾರೆ ಆಯಿತಾ. ಜಾಯಿನ್ ಮಾಡಿ ಆದಮೇಲೆ ಅದ್ರ ಥ್ರೂ ನಿಮಗೆ ಮೆಡಿಸಿನ್ ಕಾನ್ಸ್ಟೆಂಟ್ ಅಮೌಂಟ್ ಮೆಡಿಸಿನ್ ಇಷ್ಟಿಷ್ಟು ಡೋಸೇಜ್ ಅಂತ ನಿಮಗೆ ಬರ್ತಾ ಇರುತ್ತೆ. ಎಲ್ಲಿವರೆಗೂ ಬರ್ತಾ ಇರುತ್ತೆ, ಥ್ರೋಟ್ ಲೇಬರ್ ಅಂತಂದರೆ ನಿಮ್ಮ ಮಗು ಡೆಲಿವರ್ ಆಗೋವರೆಗೂ ಅದನ್ನು ಕೊಡ್ತಾನೆ ಇರ್ತಾರೆ. ಓಕೆ. ಆ್ಯಂಡ್ ಈ ಕೊಟ್ಟಾದಮೇಲೆ ಏನಾಗುತ್ತೆ ಅಂತಂದರೆ ಯೂಶ್ವಲಾಗಿ 10-15 ನಿಮಿಷದಲ್ಲಿ ಪೇನ್ ರಿಲೀಫ್ ಆಗಿಬಿಡುತ್ತೆ. ಎಷ್ಟು ಕಾಂಟ್ರಾಕ್ಷನ್ ಪೇನ್ ಎಷ್ಟಿರುತ್ತೆ ಆಲ್ಮೋಸ್ಟ್ ರಿಲೀಫ್ ಆಗಿಬಿಡುತ್ತೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಯೂಶ್ವಲಾಗಿ ಡ್ರೌಸಿನೆಸ್ ಇರುತ್ತೆ. ಅದನ್ನು ಬಿಟ್ಟರೆ ಏನಾಗುತ್ತೆ, ಪೇನ್ ರಿಲೀಫ್ ಆಗಿರುತ್ತೆ, ಆದರೆ ಕಾಂಟ್ರಾಕ್ಷನ್ ಪ್ರೆಷರ್ನ ಫೀಲ್ ಮಾಡಿ ತಾಯಿ ಮಗುನ ಆಚೆ ದಬ್ಬೋದಕ್ಕೆ ಪುಷ್ ಮಾಡೋದಕ್ಕೆ ಎಷ್ಟು ಶಕ್ತಿ ಬೇಕು, ಎಷ್ಟು ಅವೇರ್ನೆಸ್ ಬೇಕೋ ಅಷ್ಟಿರುತ್ತೆ. ಅಂದರೆ ಪೂರ್ತಿ ಪ್ರಜ್ಞೆ ಅವೇರ್ನೆಸ್ ಅಂತಂತ ಅಂದರೆ ಪ್ರಜ್ಞೆ ಹೋಗಿರೋದಿಲ್ಲ, ಪೂರ್ತಿ ಮಗುನ ಆಚೆ ದಬ್ಬುವಷ್ಟು ಶಕ್ತಿ ಪ್ರಜ್ಞೆ ತಾಯಿಗೆ ಇರುತ್ತೆ. ಸೊ ಏನೆಲ್ಲ ಅಡ್ವಾಂಟೇಜ್ ಎಪಿಡ್ಯೂರಲ್ ತೊಗೊಳೋದ್ರಿಂದ ಅಂತಂತಂದರೆ, ಆಬ್ವಿಯಸ್ಲಿ ಎಪಿಡ್ಯೂರಲ್ ತೊಗೊಂಡಾಗ ನಿಮಗೆ ಪೇನ್ ರಿಲೀಫ್ ಆಗುತ್ತೆ ಅಂತಂದರೆ ಎಲ್ಲರೂ ಹೆದರ್ಕೊಳ್ಳೋದೇನಕ್ಕೆ, ನಾರ್ಮಲ್ ಡೆಲಿವರಿ ಅಂದ ತಕ್ಷಣ ಹೆದರ್ಕೊಳ್ಳೋದೇನು, ಕಾಂಟ್ರಾಕ್ಷನ್ ಪೇನ್ಗೆ ಹೆದರ್ಕೊಳ್ಳೋದು ಆಯಿತಾ. ಸೊ ಯಾವಾಗ ಆ ಪೇನೇ ಇರಲ್ಲ ಅಂದಮೇಲೆ ಆಬ್ವಿಯಸ್ಲಿ ವೆಜನಲ್ ಡೆಲಿವರಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲರೂ ಮುಂದೆ ಬರ್ತಾರೆ ಆಯಿತಾ. ಒಂದು ಎರಡನೇದೇನು ಅಂತಂದರೆ, ಈ ಸತಿ ಈಸಿಯಾಗಿ ಆಯಿತು ಅಂತಂದರೆ ಆಬ್ವಿಯಸ್ಲಿ ಸೆಕೆಂಡ್ ಟೈಮ್ ನಿಮಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕು ಅಂತಲೇ ಇರುತ್ತೆ. ಸೊ ಆ ಟೈಮಲ್ಲಿ ಎಪಿಡ್ಯೂರಲ್ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟ್ ಏನು ಅಂತಂದರೆ, ಆ ಟ್ರಾಮಾ, ಅದು ಫುಲ್ ಏನು ಡೆಲಿವರಿ ಆಗಿ ಮಗು ನಿಮ್ಮ ಕೈಗೆ ಬರೋವರೆಗೂ ಆ ಪ್ರೆಷರು, ಪುಷ್ ಮಾಡು, ಅದು ಇದು ಎಲ್ಲ ಇರುತ್ತಲ್ಲ, ಆ ಟ್ರಾಮಾ ಇರೋದಿಲ್ಲ ಆಯಿತಾ. ನೆಕ್ಸ್ಟು ಆ ಟ್ರಾಮಾ ಇಲ್ಲ ಅಂದವಾಗ ನಿಮ್ಮ ಹಾರ್ಮೋನ್ ಲೆವೆಲ್ಲು, ನಿಮ್ಮ ಬ್ಲಡ್ ಪ್ರೆಷರು ಎಲ್ಲನೂ ನಾರ್ಮಲ್ ಆಗಿರುತ್ತೆ. ಸೊ ಆ್ಯಂಗ್ಸೈಟಿ ಎಲ್ಲ ಆಗೋದಿಲ್ಲ ಆಯಿತಾ ಅಂತ. ಅಷ್ಟೊಂದು ಫುಲ್ಲು ಹೆದರ್ಕೊಂಡು ಆ್ಯಂಗ್ಸೈಟಿ ಅಟ್ಯಾಕ್ಸ್ ಆಗೋ ಅಷ್ಟು ಅವಶ್ಯಕತೆ ಇರೋದಿಲ್ಲ. ತುಂಬ BP ಎಲ್ಲ ಜಾಸ್ತಿ ಆಗಿ ಕಮ್ಮಿಯಾಗಿ ಈ ಥರ ವೇರಿಯೇಷನ್ ಎಲ್ಲ ಆಗುವಂತಹ ಸಾಧ್ಯತೆಗಳು ಇರಲ್ಲ. ಇದ್ರ ಜೊತೆಗೆ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಹೇಗಾಗ್ಬಿಡುತ್ತೆ ಅಂತಂದರೆ, ಡೆಲಿವರಿ ಆದ ಮೇಲೆ ಆ ಡಿಪ್ರೆಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಆಯಿತಾ. ಆ ಥರ ಎಲ್ಲ ಡಿಪ್ರೆಷನ್ ಕೂಡ ಎಪಿಡ್ಯೂರಲ್ ಮಾಡಿಸ್ಕೊಂಡಾದ್ಮೇಲೆ ನೀವು ಯಾವಾಗೂ ಆ ಟ್ರಾಮಾಯಿಂದ ನೀವು ಪಾಸೇ ಆಗಿಲ್ಲ ಅಂತಂದವಾಗ ಇಟ್ ವಿಲ್ ಬಿ ಆಲ್ವೇಸ್ ಒಳ್ಳೆ ಪಿಕ್ಚರಲ್ಲೇ ಇರುತ್ತಲ್ವಾ. ಸೊ ಅದೇ ಆಯಿತಾ, ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಆಗುವಂತಹ ಸಾಧ್ಯತೆಗಳು ಏನೂ ಇರೋದಿಲ್ಲ. ಸೊ ಇದರಿಂದ ಎಲ್ಲ ಒಳ್ಳೆಯದೇ ಆಗುತ್ತಾ, ಏನು ಡಿಸಡ್ವಾಂಟೇಜಸ್ ಏನೂ ಇಲ್ವಾ ಅಂತಂತ ಕೇಳಿದರೆ ಡಿಸಡ್ವಾಂಟೇಜ್ ಕೂಡ ಇದೆ. ಏನು ಡಿಸಡ್ವಾಂಟೇಜ್ ಅಂತಂದರೆ, ಕೆಲವೊಂದಿಷ್ಟು ಟೈಮಲ್ಲಿ ಡೋಸೇಜು ಸಾಕಾಗದಿರ ಒಂದು ಸೈಡ್ ಮಾತ್ರ ನಮ್ನೆಸ್ ಆಗಿ ಇನ್ನೊಂದು ಕಡೆ ಆಗದೇ ಇರಬಹುದು. ಒಂದೊಂದು ಸತಿ ಡೋಸೇಜ್ ಜಾಸ್ತಿ ಆಗಿ ತಾಯಿಗೆ ಕಂಪ್ಲೀಟಾಗಿ ಪ್ರಜ್ಞೆ ತಪ್ಪಿ ಪುಷ್ ಮಾಡೋಕ್ಕೆ ಆಗಿಲ್ಲ ಅನ್ನೋಷ್ಟು, ಅಂದರೆ ಸ್ಟ್ರಾಂಗಾಗಿ ಪುಷ್ ಮಾಡಬೇಕಲ್ಲ ಅಷ್ಟು ಪುಷ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋವಂತಹ ಸ್ಥಿತಿ ಬಂದು ಸಿ ಸೆಕ್ಷನ್ ಕೂಡ ಮಾಡಬಹುದು. ಇನ್ನು ಕೆಲವೊಂದಿಷ್ಟು ಸತಿ ಏನಾಗುತ್ತೆ, ಸಿ ಸೆಕ್ಷನ್ ಎವ್ರಿ ಟೈಮ್ ಸಿ ಸೆಕ್ಷನ್ ಅಂತ ಅಲ್ಲ, ಕೆಲವೊಂದಿಷ್ಟು ಟೈಮಲ್ಲಿ ಫೋರ್ಸೆಪ್ಸ್ ಹಾಕಿ ಅಥವಾ ವ್ಯಾಕ್ಯೂಮ್ ಡೆಲಿವರಿ ಕೂಡ ಮಾಡಿಸ್ತಾರೆ ಆಯಿತಾ. ಸೊ ಇದಿಷ್ಟು ಪಾಸಿಬಿಲಿಟೀಸು ನೀವು ಎಪಿಡ್ಯೂರಲ್ ಏನಾದರೂ ಚೂಸ್ ಮಾಡ್ಕೊಂಡ್ರಿ ಅಂತಂತಂದರೆ. ಬಟ್ ಎಲ್ಲ ಟೈಮಲ್ಲೂ ಅದೇ ಆಗುತ್ತೆ ಅಂತಲ್ಲ, ಎಲ್ಲ ಸ್ಮೂತ್ ಆಗೋನು ಕೂಡ ಹೋಗಬಹುದು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಏನಂತಂತಂದರೆ, ಈಗ ಕೆಥೆಟರ್ ಯೂಸ್ ಮಾಡಿಕೊಂಡು ನಿಮ್ಮ ಸೊಂಟಕ್ಕೆ ಮೆಡಿಸಿನ್ ಕೊಟ್ಟಿರ್ತಾರಲ್ಲ, ಸೊ ಆ ಭಾಗದಲ್ಲಿ ಇನ್ಫೆಕ್ಷನ್ ಥರ ಏನಾದರೂ ಆಗಬಹುದು. ಇನ್ನು ಕೆಥೆಟರ್ ಕನೆಕ್ಟ್ ಮಾಡಿ ಇರೋದ್ರಿಂದ ಯೂರಿನ್ ಪಾಸ್ ಮಾಡೋದಕ್ಕೆಲ್ಲ ತೊಂದರೆ ಆಗಬಹುದು, ನರ್ವ್ ಡ್ಯಾಮೇಜ್ ಆಗ್ಬೋದು ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಲಾಂಗ್ ರನ್ನಲ್ಲಿ ಇರುವಂಥದ್ದಲ್ಲ, ಶಾರ್ಟ್ ರನ್ನಲ್ಲಿ ಇರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಇದು ಎಪಿಡ್ಯೂರಲ್ ತೊಗೊಂಡಾದ್ಮೇಲೆ ಸುಸುಗೆ ಆಮೇಲೆ ಪೋಟಿ ಮಾಡೋದಕ್ಕೆಲ್ಲ ಹೋಗೋದಾ ಏನು ಅಂತಂತ ಕೇಳಿದರೆ, ಈ ಎಪಿಡ್ಯೂರಲ್ ತೊಗೊಂಡಾಗ ಸ್ವಲ್ಪ ಆ ನಮ್ನೆಸ್ ಇರುತ್ತಲ್ಲ, ಸೊ ಹಾಗಾಗಿ ಹೆಜ್ಜೆ ತಪ್ಪುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಬೆಡ್ ಪ್ಯಾನಲ್ಲೇ ಯೂರಿನ್ ಪಾಸ್ ಮಾಡಬೇಕು.
ಆ್ಯಂಡ್ ಯೂಶಲಾಗಿ ಸಿ ಸೆಕ್ಷನ್ ಮಾಡಿಸ್ಕೊಂಡವಾಗ ಏನು ಇಂಜೆಕ್ಷನ್ ಕೊಡ್ತಾರೆ ಅದರಿಂದ ಕಂಪ್ಲೀಟಾಗಿ ಸೊಂಟ ನೋವು ಇರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರ ಇದರಲ್ಲೂ ಕೂಡ ಸೊಂಟಕ್ಕೆ ನೀವು ಇಂಜೆಕ್ಷನ್ ಕೊಡೋದ್ರಿಂದ ಏನಾದರೂ ಬ್ಯಾಕ್ ಪೇನ್ ಇರುತ್ತಾ ಲೈಫ್ ಲಾಂಗ್ ಅಂತ ಕೇಳಿದರೆ ಯೂಶಲಾಗಿ ಇಲ್ಲ ಅಂತ ಹೇಳ್ತಾರೆ. ನೀಡಲ್ಸ್ ಎಲ್ಲ ತುಂಬ ಮೈನ್ಯೂಟ್ ಇರೋ ಅಂತಹ ನೀಡಲ್ಸ್. ಈಗ ಆ್ಯಕ್ಚುಲಿ ಸಿ ಸೆಕ್ಷನಲ್ಲೂ ಕೂಡ ತುಂಬ ತೆಳುವಾಗಿರುವಂತಹ ನೀಡಲ್ಸ್ನ ಯೂಸ್ ಮಾಡೋದ್ರಿಂದ ಡಾಕ್ಟರ್ಸ್ ಹೇಳೋ ಪ್ರಕಾರ ಅದರಲ್ಲೂ ಯಾವುದೇ ರೀತಿಯಾದಂಥ ಸೊಂಟ ನೋವು ಬರೋದಿಲ್ಲ ಬಿಕಾಸ್ ಆಫ್ ಇಂಜೆಕ್ಷನ್ ಅಂತ ಹೇಳ್ತಾರೆ. ಇದರಲ್ಲೂ ಕೂಡ ಇಂಜೆಕ್ಷನಿಂದ ಯಾವುದೇ ರೀತಿಯಾದಂತಹ ಸೊಂಟ ನೋವೆಲ್ಲ ಬರಲ್ಲ. ಇನ್ನೊಂದು ಮೇನ್ ಡಿಸಡ್ವಾಂಟೇಜ್ ಅಂತಂದರೆ ಎಪಿಡ್ಯೂರಲ್ ಮಾಡಬೇಕಾದ್ರೆ ಇಂಜೆಕ್ಷನ್ ಹಾಕಬೇಕಾದ್ರೆ ಏನಾದರೂ ಆ ನೀಡಲ್ಲಿಂದ ನರ್ವ್ಸ್ ಏನಾದರೂ ಡ್ಯಾಮೇಜ್ ಆಯಿತು ಅಂತಂತಂದರೆ ಹೆಡ್ಡೇಕ್, ಕಂಟಿನ್ಯೂಸ್ ಲೈಫ್ ಲಾಂಗ್ ಹೆಡ್ಡೇಕ್ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅಗೇನ್ ಎಲ್ಲೋ 1% ಯಾರೋ ಒಬ್ಬರಿಗೆ ಆಗಬಹುದು ಆಯಿತಾ. ಅದನ್ನು ಬಿಟ್ಟರೆ ನಾರ್ಮಲ್ ಫೀವರು ಅಥವಾ ಕಾಲಲ್ಲಿ ನಮ್ನೆಸ್ಸು ಸುಮಾರು ದಿವಸದವರೆಗೂ ಇರಬಹುದು ಅಂತ ಹೇಳ್ತಾರೆ. ಇದನ್ನು ಬಿಟ್ಟರೆ ಮೇಜರ್ ಡಿಸಡ್ವಾಂಟೇಜ್ ಅಂತ ಏನೂ ಇಲ್ಲ. ಇದರಲ್ಲಿ ಸಿ ಸೆಕ್ಷನ್ಗೂ ಇದಕ್ಕೂ ಏನು ಮೇಜರ್ ಡಿಫ್ರೆನ್ಸ್ ಅಂತಂದರೆ ಸಿ ಸೆಕ್ಷನಲ್ಲಿ ಒಂದೇ ಸತಿ ಫುಲ್ ಪ್ರಜ್ಞೆ ತಪ್ಪೋ ಹಾಗೆ ಮೆಡಿಸಿನ್ ಕೊಡ್ತಾರೆ ಆಯಿತಾ. ಇಲ್ಲಿ ಡಿಪೆಂಡಿಂಗ್ ಆನ್ ಏನು ನೀಡ್ ಮೇಲೆ ಡೋಸೇಜ್ನ ಡಿಸೈಡ್ ಮಾಡೋದ್ರಿಂದ ಬೆನಿಫಿಷಿಯಲ್. ತುಂಬ ಕಂಪ್ಲೀಟಾಗಿ ಪ್ರಜ್ಞೆ ತಪ್ಪಿಸೋಷ್ಟು ಅವಶ್ಯಕತೆ ಇಲ್ಲ. ಸಿ ಸೆಕ್ಷನ್ ಥರ ಸ್ಟಿಚಸ್ ಏನೂ ಬರೋದಿಲ್ಲ ಆ್ಯಂಡ್ ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ. ಸೊ ಹಾಗಾಗಿ ಎಪಿಡ್ಯೂರಲ್ ಮಾಡಿಸ್ಕೋಬಹುದು. ಓಕೆ, ಬಟ್ ಇದನ್ನು ಯಾರು ಮಾಡಿಸ್ಕೋಬೋದು? ಎಲ್ಲರೂ ಮಾಡಿಸ್ಕೋಬಹುದಾ? ಯಾರಾದರೂ ಮಾಡಿಸ್ಕೋಬಾರ್ದಾ ಅಂತಂತಂದರೆ ಬ್ಲಡ್ ಥಿನ್ನರ್ಸ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ, ಲೈಕ್ ಬ್ಲಡ್ ಕ್ಲಾಟಿಂಗ್ ಏನಾದರೂ ಪ್ರಾಬ್ಲಮ್ ಇದ್ದು ಅದಕ್ಕೇನಾದರೂ ಮೆಡಿಸಿನ್ ತೊಗೊತಾ ಇದ್ದರೆ, ಅಥವಾ ಈ ಎಕೋಸ್ಪ್ರಿನ್ ಆ ಥರದ್ದು ಏನಾದರೂ ಮೆಡಿಸಿನ್ ತೊಗೊತಾ ಇದ್ರಿ ಅಂತಂತಂದರೆ ಬ್ಲಡ್ ಥಿನ್ನರ್ಸ್ ಅಂತಂದರೆ ಎಕೋಸ್ಪ್ರಿನ್ ಬೆಸ್ಟ್ ಎಕ್ಸಾಂಪಲ್ ಆಯಿತಾ. ಸೊ ಎಕೋಸ್ಪ್ರಿನ್ ಏನಾದರೂ ತೊಗೋತಾ ಇದ್ದರೆ, ಬ್ಲಡ್ ಥಿನ್ನರ್ಸ್ ಏನಾದರೂ ತೊಗೋತಾ ಇದ್ದರೆ ಆ ಥರದವರು ಎಪಿಡ್ಯೂರಲ್ನ ಮಾಡಿಸ್ಕೋಬಾರ್ದು. ನೆಕ್ಸ್ಟು ಲೋ ಪ್ಲೇಟ್ಲೆಟ್ ಕೌಂಟ್ಸ್ ಇದ್ರೂ ಕೂಡ ಮಾಡಿಸ್ಕೋಬಾರ್ದು. ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನಾದರೂ ಇತ್ತು ಅಂತಂತಂದರೆ ಹುಚ್ಚುಚ್ಚುನಾಗಿ ಬ್ಲೀಡಿಂಗ್ ಆಗೋದು ಅಥವಾ ಬ್ಲಡ್ ಕ್ಲಾಟ್ ಆಗದೇ ಇರೋದು, ಅಂದರೆ ಬ್ಲೀಡಿಂಗ್ ಸ್ಟಾರ್ಟ್ ಆದಮೇಲೆ ನಿಂತ್ಕೋಬೇಕಲ್ವಾ, ಆ ಬ್ಲಡ್ ಆ ಥರ ನಿಂತ್ಕೊಳ್ಳದೆ ಇರುವಂತಹ ಡಿಸೀಸಸ್ ಏನಾದರೂ ಇತ್ತು ಅಂತಂತಂದರೆ ಆ ಥರದವರು ಕೂಡ ಎಪಿಡ್ಯೂರಲ್ ಮಾಡಿಸ್ಕೊಳ್ಳೋ ಹಾಗಿಲ್ಲ. ಆ್ಯಂಡ್ ಇನ್ಫೆಕ್ಷನ್ ಆನ್ ಯುವರ್ ಬ್ಯಾಕ್, ಯಾಕಂತಂದರೆ ಈ ಕೆಥೆಟರ್ನ ಹಿಂದ್ಗಡೆಗೆ ಹಾಕ್ತಾರಲ್ವ, ಸೊಂಟಕ್ಕೆ ಹಾಕ್ತಾರಲ್ವ, ಆ ಏರಿಯಾದಲ್ಲಿ ಏನಾದರೂ ನಿಮಗೆ ಇನ್ಫೆಕ್ಷನ್ ಆಗಿತ್ತು ಡೆಲಿವರಿ ಟೈಮಲ್ಲಿ ಅಂತಂತಂದರೆ ಆ ಥರದವರು ಕೂಡ ಎಪಿಡ್ಯೂರಲ್ ತೊಗೊಳ್ಳೋ ಹಾಗಿಲ್ಲ. ಆ್ಯಂಡ್ ಬ್ಲಡ್ ಇನ್ಫೆಕ್ಷನ್ ಏನಾದರೂ ಇತ್ತು ಅಂತಂತಂದರೆ ಆ ಥರದವರು ಕೂಡ ಎಪಿಡ್ಯೂರಲ್ ತೊಗೋಬಾರ್ದು. ಆ್ಯಂಡ್ ಲೇಬರ್ ಈಸ್ ಟು ಫಾಸ್ಟ್ ಅಂತಂದರೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಈಗ ಹೋಗಿ ಲೇಬರ್ ಸ್ಟಾರ್ಟ್ ಆಗಿದೆ ಅಂತಂದರೆ ಪೇನ್ಸ್ ಬರೋದೇ, ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿದೆ ಅಂತಂದವಾಗ ಹೋಗಿ ಅಡ್ಮಿಟ್ ಮಾಡಿದವಾಗ ನಿಮ್ಮದು ಡೈಲೇಷನ್ನೇ ಆಗಿಲ್ಲ, ಅಂದರೆ ಗರ್ಭಕೋಶದ ಬಾಯಿ ಓಪನ್ನೇ ಆಗಿಲ್ಲ, ಇನ್ನೂ ಬರೀ ಒಂದು 2 ಸೆಂಟಿಮೀಟರ್ಸು 1 ಸೆಂಟಿಮೀಟರ್ ಅಷ್ಟು ಮಾತ್ರ ಓಪನ್ ಆಗಿದೆ ಅಂತಂತ ಹೇಳಿರ್ತಾರೆ. ಬಟ್ ವಿದಿನ್ ಹಾಫ್ ಆನ್ ಅವರ್, ವಿದಿನ್ 1 ಅವರಲ್ಲಿ ಕಂಪ್ಲೀಟಾಗಿ ಜಾಸ್ತಿ 8 ಸೆಂಟಿಮೀಟರ್ ಅಷ್ಟು ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ ಅನ್ನೋ ಥರ ಏನಾದರೂ ಫಾಸ್ಟಾಗಿ ಲೇಬರ್ ನಡೀತಾ ಇತ್ತು ಅಂತಂದರೆ ಆ ಥರದವ್ರು ಯಾರೂ ಆ ಸಿಚುವೇಷನ್ನಲ್ಲಿ ಎಪಿಡ್ಯೂರಲ್ ಮಾಡಲ್ಲ ಯೂಶ್ವಲಾಗಿ. ಯಾಕಂದರೆ ಆಲ್ರೆಡಿ ಡೈಲೇಷನ್ ತುಂಬ ಫಾಸ್ಟಾಗಿ ಲೇಬರ್ ತುಂಬ ಫಾಸ್ಟಾಗಿ ಆಗ್ತಾ ಇದೆ ಅಂತಂತಂದರೆ ಬೇಗ ನಾರ್ಮಲ್ ಡೆಲಿವರಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಮೇನ್ ರೀಸನ್ ಏನು, ಇದನ್ನು ಮಾಡಿಸ್ಕೊಳ್ಳೋ ರೀಸನ್ ಏನು, ತಾಯಿಗೆ ಜಾಸ್ತಿ ನೋವು ಆಗಬಾರ್ದು ಅಂತ ಆಯಿತಾ. ಯಾವಾಗ ನಿಮ್ಮದು ಲೇಬರು ತುಂಬ ಫಾಸ್ಟಾಗಿದೆ, ಪೇಯ್ನು ಜಾಸ್ತಿ ಹೋಲ್ ಡೇ ಎಲ್ಲ ಪೇಯ್ನ್ ತಿನ್ನೋಷ್ಟು ಸಿಚುವೇಶನ್ ಏನೂ ಇಲ್ಲ ಅಂತಂದವಾಗ ವೈ ಯು ವಾಂಟ್ ಟು ಗೋ ಫಾರ್ ಎಪಿಡ್ಯೂರಲ್ ಅಲ್ವಾ. ಸೊ ಆ ಥರ ಸಿಚುವೇಶನ್ ಇತ್ತು ಅಂತಂತಂದರೆ ಎಪಿಡ್ಯೂರಲ್ ತೊಗೊಳ್ಳೋ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಬೇಗ ಡೈಲೇಷನ್ ಆಗಿ ಬೇಗ ಡೆಲಿವರಿ ಆಗಿಬಿಡುತ್ತೆ. ಸೊ ಎಪಿಡ್ಯೂರಲ್ ಮಾಡಿಸ್ಕೊಂಡ್ರೆ ಯಾಕೆ ಬೆಟರ್ ಅಂತಂದರೆ ಜಾಸ್ತಿ ನೋವು ತಿನ್ನುವಷ್ಟು ಅವಶ್ಯಕತೆ ಇಲ್ಲ. ಆ್ಯಂಡ್ ಸಿ ಸೆಕ್ಷನ್ನಲ್ಲಿ ಹೇಗೆ ಇಷ್ಟುದ್ದ ಕಟ್ ಮಾಡ್ತಾರೆ ಅಷ್ಟೆಲ್ಲ ಕಟ್ ಮಾಡೋಷ್ಟು ಅವಶ್ಯಕತೆ ಇರಲ್ಲ. ಹಾಗೆ ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ. ಆ್ಯಂಡ್ ಡಾಕ್ಟರ್ಸ್ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾರೆ ನಿಮ್ಮನ್ನು ಆ್ಯಂಡ್ ಮಗುನ. ಸೊ ಯಾವುದೇ ಕ್ಷಣದಲ್ಲಿ ಏನೂ ಹೆಚ್ಚು ಕಮ್ಮಿ ಆಗದೇ ಇರೋ ಹಾಗೆ ನೋಡ್ಕೊತಾರೆ. ಓಕೆ, ಸೊ ಎಲ್ಲ ರೀತಿಯಿಂದಲೂ ಎಪಿಡ್ಯೂರಲ್ ಟ್ರೈ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಯಾರಿಗೆಲ್ಲ ನಾರ್ಮಲ್ ಡೆಲಿವರಿ ಬೇಕು, ನೋವು ತಿನ್ನೋದಕ್ಕೆ ಆಗಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದು ಆದ್ರೂ ನಾರ್ಮಲ್ ಡೆಲಿವರಿ ಆದರೆ ಬೆಟರ್ ಅನ್ನೋವಂಥದ್ದಿತ್ತು ಅಂತಂದರೆ ಎಪಿಡ್ಯೂರಲ್ನ ಟ್ರೈ ಮಾಡ್ಬೋದು. ಓಕೆ, ಆ್ಯಂಡ್ ಎಪಿಡ್ಯೂರಲ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.